ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೇ ವಿಷಯ ನಿನ್ನೆದು ಮುಂದುವರಿತಾ ಇದೆ. ನಿಮ್ಗೆ ಗೊತ್ತಾಗಿರ್ಬೋದು ಇಷ್ಟೊತ್ತಿಗಾಗಲೇ. ಕರ್ನಾಟಕ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಕಟ್ ಶಾರ್ಟ್ ಹಿಸ್ ಕಸ್ಟಮರಿ ಅಡ್ರೆಸ್ ಟು ದಿ ಸ್ಟೇಟ್ ಲೆಜಿಸ್ಲೇಚರ್ ಅಂಡ್ ವಾಕ್ಡ್ ಔಟ್, leading to chaos in the house and political confrontation with the elected state government. ರಾಜ್ಯ ಶಾಸಕಾಂಗದ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರಾದವರು ಭಾಷಣವನ್ನ ಮಾಡ್ತಾರೆ. ಆದ್ರೆ ಈಗ ಭಾಷಣವನ್ನ ಕೆಲವು ಸಾಲುಗಳಿಗೆ ಸೀಮಿತಗೊಳಿಸಿ ಸದನದಿಂದ ಹೊರ ನಡೆದಿದ್ದಾರೆ. ಇದು ವಿಧಾನಸಭೆಯಲ್ಲಿ ಗದ್ದಲಕ್ಕೆ ಕಾರಣ ಆಗಿದೆ. ಚುನಾಯಿತ ಸಂಘರ್ಷ. ಚುನಾಯಿತ ಅಂತಂದ್ರೆ ಈಗ ನಾವು ಯಾರನ್ನ ಎಲೆಕ್ಟ್ ಮಾಡಿ ಕಳ್ಸಿರ್ತೀವಲ್ವಾ, ಅವರು ನಮ್ಮ ಪ್ರತಿನಿಧಿಗಳು, ಚುನಾಯಿತ ಸರ್ಕಾರ. ಹಾಗಾಗಿ ರಾಜ್ಯಪಾಲರು ಮತ್ತೆ ಈ ಸರ್ಕಾರದ ಜೊತೆ ಒಂದು ಮಿಡ್ಲಲ್ಲಿ ಒಂದು ಸಂಘರ್ಷ ಏರ್ಪಟ್ಟಿದೆ ಅಂತ ಹೇಳಬಹುದು. ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ಇಲ್ಲಿ ಕಳಿಸಿದೆ. ಇಲ್ಲಿರೋದು ಬೇರೆ ಪಕ್ಷ. ಹಾಗಾಗಿ ಸೆಂಟ್ರಲ್ ಗವರ್ಮೆಂಟಿನ ಏಜೆಂಟ್ ತರ ಇವರು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಅಂಶಗಳನ್ನ ಇವತ್ತಿನ ಕ್ವಾಲಿಟಿ ಲೈವ್ ಅಲ್ಲಿ UPSC ಮೈಂಡ್ ಗೇಮ್ ಚಾನಲ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಅಲ್ಲಿ ಬೇಕಾದ್ರೆ ನೀವು ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. UPSC ಮೈಂಡ್ ಗೇಮ್ ಚಾನಲ್ ಅಲ್ಲಿ ಸಂಜೆ ಕ್ವಾಲಿಟಿ ಲೈವ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಇನ್ನು ಗವರ್ನರ್ಸ್ ಅಡ್ರೆಸ್ ಅಂಡ್ ಕನ್ವೆನ್ಷನ್ ನಿನ್ನೆ ಸಹ ನೋಡಿದ್ದು. Governor's address at the start of legislative session must be read in full as approved by the state cabinet. It reflects the policies of the elected government, not the governor's personal views. This is well established constitutional convention under Article 174, 176, 174, 176 ಅಡಿಯಲ್ಲಿ. ನಿನ್ನೆ ಸಹ ನಾವು ಇದನ್ನೇ ಹೇಳಿದ್ದೀವಿ, ನೋಡ್ಕೊಂಡಿದ್ದೀವಿ. ಸರ್ಕಾರ ಏನನ್ನ ಕಳಿಸಿರುತ್ತೋ ಆ ನೀತಿಗಳನ್ನ ಪ್ರಸ್ತುತಪಡಿಸ್ತಾ ಇರಬೇಕು ಹೊರತು ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ರಾಜ್ಯಪಾಲರು ವ್ಯಕ್ತಪಡಿಸಬಾರದು. ಅದು ಮುಖ್ಯವಾಗಿ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಇನ್ನು ಫೆಡರಲಿಸಂ ಅಂಡ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಸ್ಕಿಪ್ಪಿಂಗ್ ಆರ್ ಆಲ್ಟರಿಂಗ್ ದಿ ಅಡ್ರೆಸ್ ಅಂಡ್ ಎಕ್ಸೈಟಿಂಗ್ ದಿ ಹೌಸ್ ರೈಸಸ್ ಕನ್ಸರ್ನ್ಸ್ ಅಬೌಟ್ ಕಾನ್ಸ್ಟಿಟ್ಯೂಷನಲ್ ಪ್ರಾಪರ್ಟಿ, ಫೆಡರಲಿಸಂ ಅಂಡ್ ದಿ ಏಡ್ ಅಂಡ್ ಅಡ್ವೈಸ್ ಪ್ರಿನ್ಸಿಪಲ್. Such disputes highlight the need for constitutional morality and respect for democratic institutions. ಈ ರೀತಿ ಸ್ಪೀಚ್ ಅನ್ನ ಆಲ್ಟರ್ ಮಾಡೋದು, ಕೈ ಬಿಡೋದು, ಬದಲಾಯಿಸೋದು, ಇದರಿಂದಾಗಿ ಸಾಂವಿಧಾನಿಕ ಔಚಿತ್ಯ ಎಷ್ಟಿದೆ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಹೋಗುತ್ತೆ. ಅದೇ ರೀತಿ ಗವರ್ನರ್ ಆಗಿರುವವರು ಸರ್ಕಾರ, ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳ ಏಡ್ ಅಂಡ್ ಅಡ್ವೈಸ್ ತೆಗೆದುಕೊಳ್ಬೇಕು. ಇದಕ್ಕೆ ಸಹ ಇದು ವಿರುದ್ಧ ಆಗಿದೆ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಪ್ರಜಾಪ್ರಭುತ್ವ ಸಂಸ್ಥೆಗಳ ಗೌರವ ಎಷ್ಟಿದೆ ಅದನ್ನು ನಾವು ಕಾಪಾಡಿಕೊಳ್ಳುವ ಅನಿವಾರ್ಯತೆ ಈಗ ಬಂದಿದೆ ಅಂತ ಇದರಿಂದ ಗೊತ್ತಾಗುತ್ತೆ. ಇನ್ನು ಡೊನಾಲ್ಡ್ ಟ್ರಂಪ್ ಲಾಂಚ್ಡ್ ಹಿಸ್ ಪ್ರಪೋಸ್ಡ್ ಬೋರ್ಡ್ ಆಫ್ ಪೀಸ್ at Davos with representatives from 19 countries, but India chose to remain absent from the event. ಇನ್ನು ಸಹ ನೋಡಿದ್ವಿ, ಭಾರತ ಮರುಪರಿಶೀಲಿಸ್ತಾ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಮೊದಲು. ಡೊನಾಲ್ಡ್ ಟ್ರಂಪ್ ಅವರ ಬೋರ್ಡ್ ಆಫ್ ಪೀಸ್, ಶಾಂತಿ ಮಂಡಳಿ, ಅದಕ್ಕೆ ಗಾಜಾಕ್ಕೆ ಸಂಬಂಧಪಟ್ಟಿರೋದು 19 ದೇಶಗಳ ಪ್ರತಿನಿಧಿಗಳ ಜೊತೆ ಅದು ಉದ್ಘಾಟನೆ ಆಗಿದೆ. ಆದರೆ ಭಾರತ ಈ ಕಾರ್ಯಕ್ರಮದಿಂದ ದೂರ ಉಳಿತಾ ಇದೆ. ಯಾಕೆ? ವೈ ಇಂಡಿಯಾ ಸ್ಟೇಡ್ ಅವೇ? ಇಂಡಿಯಾ ಫಾಲೋಸ್ ಸ್ಟ್ರಾಟಜಿಕ್ ಆಟೋನಮಿ. ಏನ್ ಹಾಗಂತಂದ್ರೆ ಅವಾಯ್ಡ್ ಜಾಯ್ನಿಂಗ್ ಆಡ್ ಹಾಕ್ ಇಂಟರ್ನ್ಯಾಷನಲ್ ಬಾಡೀಸ್. ಏನೋ ಸ್ವಲ್ಪ ದಿನ ಇರುತ್ತೆ ಇಂಥ ಬಾಡೀಸ್ಗಳು, ಟೆಂಪ್ರರಿ ಆಗಿರೋದು, ಅಂಥದಕ್ಕೆ ಜಾಯ್ನ್ ಆಗೋದನ್ನ ಇಂಡಿಯಾ ಅವಾಯ್ಡ್ ಮಾಡುತ್ತೆ. ಯಾಕಂತಂದ್ರೆ ಕ್ಲಿಯರ್ ಆಗಿರುವಂತಹ ಮ್ಯಾಂಡೇಟ್, ಸ್ಪಷ್ಟವಾಗಿ ಅಲ್ಲಿ ಯಾವ್ದಕ್ಕೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಬ್ರಾಡ್ ಲೆಜಿಟಮೆಸಿ ಆರ್ ಅಲೈನ್ಮೆಂಟ್ ವಿತ್ ಎಸ್ಟಾಬ್ಲಿಷ್ಡ್ ಮಲ್ಟಿಲ್ಯಾಟರಲ್ ಫ್ರೇಮ್ವರ್ಕ್ಸ್ ಲೈಕ್ ದಿ ಯುನೈಟೆಡ್ ನೇಷನ್ಸ್. ಅಂತಂದ್ರೆ ಈ ವಿಶ್ವಸಂಸ್ಥೆಯಂತಹ ಈಗಾಗಲೇ ಬಹುಪಕ್ಷೀಯವಾದ ಸಂಘಟನೆ ಇದೆ. ಆದ್ರೆ ಇದರ ಎಲ್ಲಾ ನಿಯಮಗಳು, ರೂಪುರೇಷೆ ಅದಕ್ಕೆ ಹೊಂದಾಣಿಕೆ ಆಗತ್ತೆ ಅಂತಲ್ಲ. ಹಾಗಾಗಿ ಭಾರತ ಅದರಿಂದ ದೂರ ಉಳಿತಾ ಇದೆ. ಇಂಡಿಯಾಸ್ ವೆಸ್ಟ್ ಏಷ್ಯಾನ್ ಪೀಸ್ ಅಪ್ರೋಚ್. India supports ceasefire, humanitarian aid, and the two-state solution for Israel-Palestine through international law-based and inclusive mechanisms. International law-based. ಭಾರತ ಈಗ ಇಸ್ರೇಲು ಪ್ಯಾಲೆಸ್ಟೈನ್ಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಒಂದು ನಿರ್ಧಾರ ಇಟ್ಕೊಂಡಿದೀವಿ ಅಂತಂದ್ರೆ, ಸೀಸ್ ಫೈರ್ ಅನ್ನ ಸಪೋರ್ಟ್ ಮಾಡ್ತೀವಿ, ಅವರಿಗೆ ಮಾನವೀಯ ನೆರವು ಕೊಡ್ಲಿಕ್ಕೂ ನಾವು ಮುಂದಾಗ್ತೀವಿ, ಮತ್ತೆ ಇಬ್ಬರಿಗೂ ಸಪರೇಟ್ ಆದಂತಹ ದೇಶ, ಟೂ ಸ್ಟೇಟ್ ಸೊಲ್ಯೂಷನ್ಗೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದು ಇಂಟರ್ನ್ಯಾಷನಲ್ ಲಾ ಬೇಸ್ಡ್ ಆಗಿರಬೇಕು, ಇನ್ಕ್ಲೂಸಿವ್ ಮೆಕಾನಿಸಮ್ಸ್ ಇರಬೇಕಾಗುತ್ತೆ.
ಸೊ ಕಾಷನ್ ರಿಫ್ಲೆಕ್ಟ್ಸ್ ಇಂಡಿಯಾಸ್ ಪ್ರಿಫರೆನ್ಸ್ ಫಾರ್ ಕ್ರೆಡಿಬಲ್ ಮಲ್ಟಿಲ್ಯಾಟರಲಿಸಮ್ ಓವರ್ ಪರ್ಸನಾಲಿಟಿ ಡ್ರಿವನ್ ಇನಿಷಿಯೇಟಿವ್ಸ್. ಹಾಗಾಗಿ ಈ ಸಂದರ್ಭದಲ್ಲಿ ಭಾರತ ಈ ರೀತಿ ನಿಲುವನ್ನು ತೆಗೆದುಕೊಂಡಿರೋದು, ಒಬ್ರು ಯಾವುದು ಟ್ರಂಪ್ ಅವರು ಬಂದು ಅವರ ವೈಯಕ್ತಿಕವಾದಂತಹ ಉದ್ದೇಶಗಳನ್ನ ಇಟ್ಕೊಂಡು ಏನೋ ಒಂದು ಸಂಸ್ಥೆ ಏನಾದ್ರು ಮಾಡಿ ಮಂಡಳಿಯನ್ನ ಕ್ರಿಯೇಟ್ ಮಾಡಿದ್ರೆ ಅದನ್ನ ಭಾರತ ಅಷ್ಟು ಗಂಭೀರವಾಗಿ ಪರಿಗಣಿಸೋದಿಲ್ಲ ಅನ್ನುವ ಸಂದೇಶ ಇದರಿಂದ ರವಾನೆ ಆಗುತ್ತೆ. ನಮ್ಮ ಭಾರತದ ಆದ್ಯತೆ ಏನು ಅನ್ನೋದು ಈ ರೀತಿ ನಾವು ತಿಳಿಸ್ತೇವೆ. ಇನ್ನು ಟ್ರೈಬಲ್ ರೆಪ್ರೆಸೆಂಟೇಟಿವ್ಸ್ ಫ್ರಾಮ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಹ್ಯಾವ್ ಅಲಿಜ್ಡ್ ದಟ್ officials are pressuring them to surrender ancestral forest land for mega infrastructure projects without proper consent. ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿರುವಂತಹ ಬುಡಕಟ್ಟು ಜನಾಂಗದ ಪ್ರತಿನಿಧಿಗಳು ಅಲ್ಲಿ ಈಗ ದೊಡ್ಡ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅನ್ನ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಅದಕ್ಕೋಸ್ಕರ ತಮ್ಮ ಪೂರ್ವಜರ ಅರಣ್ಯವನ್ನ ಬಿಟ್ಟುಕೊಡ್ಬೇಕು ಅಂತ ಅಧಿಕಾರಿಗಳು ಒತ್ತಡ ಹೇರ್ತಾ ಇದ್ದಾರೆ ಅಂತ ಅಲ್ಲಿನ ಬುಡಕಟ್ಟು ಪ್ರತಿನಿಧಿಗಳು ಆರೋಪಿಸ್ತಾ ಇದ್ದಾರೆ. ಹಾಗೆ ಈ ಪ್ರಕ್ರಿಯೆ ಅವರ ಒಪ್ಪಿಗೆ ಇಲ್ಲದೆ ನಡೀತಾ ಇದೆ ಅನ್ನೋದು ಅವರ ದೂರು. ಟ್ರೈಬಲ್ ರೈಟ್ಸ್ ಅಂಡ್ ಲ್ಯಾಂಡ್ ಯಾವಾಗಲೂ ಸಹ ಇದು ಬಹಳ ಕಾನ್ಫ್ಲಿಕ್ಟಿಂಗ್ ವಿಷಯ. ಟ್ರೈಬಲ್ ಕಮಿಟೀಸ್ ಹ್ಯಾವ್ ಕಸ್ಟಮರಿ ಅಂಡ್ ಲೀಗಲ್ ರೈಟ್ಸ್ ಓವರ್ ಆನ್ಸೆಸ್ಟ್ರಲ್ ಲ್ಯಾಂಡ್ ಅಲ್ವಾ. ಬುಡಕಟ್ಟು ಸಮುದಾಯಗಳು ಅವರ ಪೂರ್ವಜರ ಒಂದು ಭೂಮಿ, ಅದು ಅವರು ಮುಂದುವರ್ಸ್ಕೊಂಡು ಬಂದಿರುವಂತಹ ಒಂದು ಪದ್ಧತಿಗಳ ಇರುತ್ತೆ. ಅದರಲ್ಲಿ ಆ ಭೂಮಿಯ ಮೇಲೆ ಕಸ್ಟಮರಿ ಮತ್ತೆ ಲೀಗಲ್ ಸಾಂಪ್ರದಾಯಿಕ ಹಕ್ಕು ಇದೆ, ಕಾನೂನುಬದ್ಧ ಹಕ್ಕು ಇರುತ್ತೆ. Any diversion of such land requires prior and informed consent. ಅಂತಂದ್ರೆ ಇದನ್ನ ಅವರ ಒಂದು ಹಕ್ಕಿರುವಂತಹ ಭೂಮಿಯನ್ನ ಬೇರೆ ಉದ್ದೇಶಗಳಿಗೆ ಬಳಸ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಆ ಸಮುದಾಯದ ಮುಕ್ತವಾಗಿರುವಂತಹ ಫ್ರೀಯಾಗಿ ಅವರು ಒಪ್ಕೋಬೇಕು, ಪೂರ್ವಭಾವಿಯಾಗಿ ಅವರಿಗೆ ತಿಳಿಸ್ಬೇಕಾಗತ್ತೆ, ಕನ್ಸೆಂಟ್ ತೆಗೆದುಕೊಳ್ಬೇಕಾಗತ್ತೆ. ಮತ್ತೆ ಇನ್ಫಾರ್ಮ್ಡ್ ಕನ್ಸೆಂಟ್ ಅಂತ ಹೇಳ್ತಾರೆ, ಅವರಿಗೆ ತಿಳಿಸ್ಬೇಕು ಹೀಗಾಗುತ್ತೆ, ಮುಂದೆ ಈ ರೀತಿಯಾದ ಪ್ರೊಸೀಜರ್ ಇದೆ ಅಂತೆಲ್ಲ ತಿಳಿಸ್ಕೊಂಡು ಅವರ ಕನ್ಸೆಂಟ್ ಬೇಕಾಗುತ್ತೆ. ಎಸ್ಪೆಷಲಿ ವೆನ್ ಕಮ್ಯುನಿಟೀಸ್ ವರ್ ಆಲ್ರೆಡಿ ಡಿಸ್ಪ್ಲೇಸ್ಡ್. 2004 ನಂತರ ಸುನಾಮಿ ಸಂದರ್ಭದಲ್ಲೆಲ್ಲ ನಾವು ನೋಡಿದ್ದೀವಿ, ಡಿಸ್ಪ್ಲೇಸ್ ಮಾಡಿರ್ತಾರೆ. ಹಾಗಾಗಿ ಅವರ ಕನ್ಸೆಂಟ್ ಇಲ್ಲದೆ ಇಂಥ ಪ್ರೊಸೆಸ್ಗಳನ್ನ ಮಾಡೋದು ತಪ್ಪು. ಡೆವಲಪ್ಮೆಂಟ್ ವರ್ಸಸ್ ಇಂಡಿಜಿನಸ್ ಪ್ರೊಟೆಕ್ಷನ್. ನಿನ್ನೆ ನಾವು ನೋಡಿದ್ದು ಎನ್ವೈರ್ಮೆಂಟ್ ಮತ್ತೆ ಡೆವಲಪ್ಮೆಂಟ್, ಇಲ್ಲಿ ಇಂಡಿಜಿನಸ್ ಪ್ರೊಟೆಕ್ಷನ್ ಅಲ್ವಾ. ದ ಇಶ್ಯೂ ಹೈಲೈಟ್ಸ್ ದಿ ಟೆನ್ಷನ್ ಬಿಟ್ವೀನ್ infrastructure-led development and protection of indigenous rights, forest and ecology. ಒಂದ್ ಕಡೆ ಅಭಿವೃದ್ಧಿನೂ ಆಗ್ಬೇಕು ನಮ್ಗೆ, ಇನ್ನೊಂದ್ ಕಡೆ ಇವರ ರೈಟ್ಸ್ ಇರುತ್ತೆ, ಹಕ್ಕುಗಳಿರುತ್ತೆ. ಅವರ ಇಂಡಿಜಿನಸ್ ಪೀಪಲ್, ಸ್ಥಳೀಯ ಬುಡಕಟ್ಟು ಜನಾಂಗದ ಹಕ್ಕುಗಳಿರುತ್ತೆ, ಅರಣ್ಯಗಳನ್ನ ರಕ್ಷಿಸಬೇಕಾಗುತ್ತೆ, ಪರಿಸರ ಸಂರಕ್ಷಣೆ, ಎಲ್ಲದರ ನಡುವೆ ಇರುವಂತಹ ಸಂಘರ್ಷವನ್ನ ಇಂಥ ಇಶ್ಯೂಗಳು ನಮಗೆ ತಿಳಿಸ್ತಾ ಇವೆ. ಇನ್ನು ಇಂಡಿಯಾಸ್ ನೆಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI ಅಂತ ಕರಿತೇವೆ, turned negative for 4th consecutive month in November 2025 with net outflows of $446 million as per data released by the Reserve Bank of India. ನಮ್ಮ ನಿವ್ವಳ ವಿದೇಶಿ ನೇರ ಹೂಡಿಕೆ ಸತತ 4ನೇ ತಿಂಗಳು ಸಹ ಋಣಾತ್ಮಕವಾಗಿ ಮುಂದುವರಿತಾ ಇದೆ. ರಿಸರ್ವ್ ಬ್ಯಾಂಕ್ ಈ ಒಂದು ದತ್ತಾಂಶವನ್ನು ಬಿಡುಗಡೆ ಮಾಡಿದೆ. ಅದರ ಪ್ರಕಾರ ಹೊರಹರಿವು ಔಟ್ಫ್ಲೋ ಸುಮಾರು 446 ಮಿಲಿಯನ್ ಅಷ್ಟು ದಾಖಲಾಗ್ತಾ ಇದೆ. ವಾಟ್ ಡಸ್ ನೆಗೆಟಿವ್ ನೆಟ್ FDI ಮೀನ್? ಏನು ಹಾಗಂತಂದ್ರೆ ಋಣಾತ್ಮಕ ನಿವ್ವಳ ಅಂತಂದ್ರೆ ನೆಟ್ FDI ಇನ್ಫ್ಲೋಸ್ ಔಟ್ಫ್ಲೋಸ್ ಅಂತಂದ್ರೆ ಒಳ ಹರಿವು ಎಷ್ಟು ಬರ್ತಾ ಇದೆ ಮತ್ತೆ ಎಷ್ಟು ಹೊರಗೆ ಹೋಗ್ತಾ ಇದೆ. ನೆಗೆಟಿವ್ ನೆಟ್ FDI ಮೀನ್ಸ್ ಫಾರಿನ್ ಕಂಪನೀಸ್ ಆರ್ ಟೇಕಿಂಗ್ ಔಟ್ ಮೋರ್ ಮನಿ, ರಿಪಾಟ್ರಿಯೇಷನ್ ಅಥವಾ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ದೆನ್ ಫ್ರೆಶ್ ಇನ್ವೆಸ್ಟ್ಮೆಂಟ್ ಕಮಿಂಗ್ ಇನ್ ಈವನ್ ಇಫ್ ಗ್ರಾಸ್ ಇನ್ಫ್ಲೋಸ್ ರಿಮೇನ್ ಸ್ಟೇಬಲ್. ಅಂದ್ರೆ ಹೊಸ ಹೂಡಿಕೆ ಭಾರತಕ್ಕೆ ಬರುವುದಕ್ಕಿಂತ ಹೆಚ್ಚಾಗಿ ವಿದೇಶಿ ಕಂಪನಿಗಳು ಇಲ್ಲಿರೋ ಹೂಡಿಕೆನ ಹಿಂದಕ್ಕೆ ಪಡಿತಾ ಇವೆ. ರಿಪ್ಯಾಟ್ರಿಯೇಷನ್, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಹಾಗಾಗಿ ಒಳಹರಿವು ಸ್ಥಿರವಾಗಿದ್ರೂ ಸಹ ಹೊರಹರಿವು, ಭಾರತದಿಂದ ಹೊರಗಡೆ ಹೋಗ್ತಾ ಇರತಕ್ಕಂಥ ಹಣದ ಪ್ರಮಾಣ ಜಾಸ್ತಿ ಆಗಿದೆ. ಈಗ ಅದರಿಂದಾಗಿ ನೆಗೆಟಿವ್ ಬರ್ತಾ ಇದೆ. ವೈ ದಿಸ್ ಮ್ಯಾಟರ್ಸ್ ಫಾರ್ ದ ಎಕಾನಮಿ? ಯಾಕೆ ಇಂಪಾರ್ಟೆಂಟ್ ಇದು? ಪರ್ಸಿಸ್ಟೆಂಟ್ ನೆಗೆಟಿವ್ ನೆಟ್ FDI ಸಿಗ್ನಲ್ಸ್ ಇನ್ವೆಸ್ಟರ್ ಅನ್ಸರ್ಟನಿಟಿ influenced here by India-US trade deal, uncertainty and weakening rupee. ಇದರ ಅರ್ಥ ಏನು? ಹೂಡಿಕೆದಾರರು ನಂಬ್ತಾ ಇಲ್ಲ ನಮ್ಮ ದೇಶದ ಎಕಾನಮಿಯನ್ನ. ಅಂತಂದ್ರೆ ಯಾಕೆ ಆಗುತ್ತೆ ಅಂತಂದ್ರೆ ಅಮೆರಿಕ ವ್ಯಾಪಾರ, ಭಾರತದ ಜೊತೆ ವ್ಯಾಪಾರ ಒಪ್ಪಂದದ ಬಗ್ಗೆ ಮುಂದೆ ಏನಾಗಬಹುದು ಅಂತ ಅನಿಶ್ಚಿತತೆ ಇದೆ, ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಇರೋದು, ಇದೆಲ್ಲ ಪ್ರಮುಖ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್
ಈ ಟ್ರಂಪ್ ಅವರ ಬಗ್ಗೆ ಇರುವಂತಹ ಆರ್ಟಿಕಲ್. ಫಾರ್ಮರ್ ಅಲ್ಲ, ಇದು US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ withdrew proposed tariffs on ಯುರೋಪಿಯನ್ ಕಂಟ್ರೀಸ್ ಅಲ್ವಾ. ಅಮೆರಿಕದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರು ಏನ್ ಮಾಡ್ತಾ ಇದ್ದಾರೆ, ನಿನ್ನೆ ತನಕ ನೋಡಿದ್ವಿ ಗ್ರೀನ್ಲ್ಯಾಂಡ್ ಬಗ್ಗೆ ಸಂಬಂಧಪಟ್ಟಿರೋದು. ವಿತ್ಡ್ರೂ ಪ್ರಪೋಸ್ಡ್ ಟ್ಯಾರಿಫ್ಸ್, ಯುರೋಪಿಯನ್ ಕಂಟ್ರೀಸ್ ಗಳ ಮೇಲೆ ಟ್ಯಾರಿಫ್ ಅನ್ನು ಹಾಕ್ತೇನೆ ಅಂತ ಹೇಳ್ತಾ ಇದ್ರು. ಆಫ್ಟರ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ agreed to a framework for discussion on Greenland and the Arctic region. ಗ್ರೀನ್ಲ್ಯಾಂಡು ಬೇಕು ನಮಗೆ, ಎಲ್ಲ ಬೇಕು ಅಂತ ಟ್ರಂಪ್ ಅವರು ಹೇಳ್ತಾ ಇದ್ರು. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಲಿಕ್ಕೆ ನ್ಯಾಟೋ ಒಪ್ಪಿಗೆ ಕೊಡ್ತಾ ಇದೆ. ಇದರಿಂದಾಗಿ ಯುರೋಪಿಯನ್ ರಾಷ್ಟ್ರಗಳ ಮೇಲೆ ವಿಧಿಸಲಿಕ್ಕೆ ಟ್ರಂಪ್ ಅವರು ಉದ್ದೇಶಿಸಿದ್ರು, ಸುಂಕಗಳನ್ನು ವಿಧಿಸಲಿಕ್ಕೆ ಟ್ರಂಪ್ ಅವರು ಯೋಜನೆ ಹಾಕೊಂಡಿದ್ರು. ಆ ಯೋಜನೆಯನ್ನ ಹಿಂತೆಗೆದುಕೊಂಡಿದ್ದಾರೆ. ಟ್ಯಾರಿಫ್ಸ್ ಆಸ್ ಅ ಫಾರಿನ್ ಪಾಲಿಸಿ ಟೂಲ್. Tariffs are economic instruments often used to exert diplomatic pressure. ಸುಂಕಗಳನ್ನ ಮೊದಲೆಲ್ಲ ಕೇವಲ ಆರ್ಥಿಕ ಕ್ರಮಗಳು ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ, ಆದ್ರೆ ಈಗ ರಾಜತಾಂತ್ರಿಕವಾಗಿ ಒತ್ತಡ ಹೇರ್ಲಿಕ್ಕೆ ಬಳಸ್ತಾ ಇದ್ದಾರೆ. Their withdrawal here shows how trade measures can be linked to strategic and security negotiation. ಹಾಗಾಗಿ ಒಂದು ವಿಭಾಗ ಇನ್ನೊಂದು ವಿಭಾಗಕ್ಕೆ ಹೇಗೆ ಪರಿಣಾಮವನ್ನು ಬೀರುತ್ತೆ, ಸ್ಟ್ರಾಟಜಿಕ್ ಆಗಿ ಸೆಕ್ಯೂರಿಟಿ ನೆಗೋಸಿಯೇಷನ್ಗೆ ಇಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಕಾಮನ್ ಪ್ರಾಕ್ಟೀಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್. ಹಾಗಾಗಿ ಬೇರೆ ದೇಶಗಳ ಜೊತೆ ಸಂಬಂಧವನ್ನು ನಿರ್ವಹಿಸಬೇಕಾದ್ರೆ ಇದು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೇವೆ. ಇನ್ನು ಗ್ರೀನ್ಲ್ಯಾಂಡ್ ಮತ್ತೆ ಆರ್ಟಿಕ್ ಜಿಯೋ ಪಾಲಿಟಿಕ್ಸ್ ನೋಡೋದಾದ್ರೆ, ಗ್ರೀನ್ಲ್ಯಾಂಡ್ ಬಗ್ಗೆ ಪ್ರತಿ ದಿವಸ ನೋಡ್ತಾ ಇದ್ದೀವಿ. ಜಿಯೋ ಪಾಲಿಟಿಕಲ್ ಯಾಕೆ ಇಂಪಾರ್ಟೆಂಟ್, ಅದು ಅದರ ಸ್ಟ್ರಾಟಜಿಕ್ ವ್ಯಾಲ್ಯೂ ಇರಬಹುದು. ಸಿ ರೂಟ್ಸ್ ಗಳು ಎಮರ್ಜ್ ಆಗ್ತಾ ಇದೆ. ಸೆಕ್ಯೂರಿಟಿ ಕನ್ಸರ್ನ್ಸ್, ಮೇಜರ್ ಪವರ್ಗಳು, ಬೇರೆ ಬೇರೆ ದೇಶಗಳು ಅಲ್ಲಿ ಬಂದು ತಮ್ಮ ಸ್ಥಾನವನ್ನ ಖಚಿತಪಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇವೆ. ಹಾಗಾಗಿ ನ್ಯಾಟೋ, ಸಾವರನಿಟಿ ಮತ್ತೆ ಗ್ರೇಟ್ ಪವರ್ ಕಾಂಪಿಟೇಷನ್ ಇದೆಲ್ಲವೂ ಇಂಟರ್ಸೆಕ್ಟ್ ಆಗ್ತಾ ಇದೆ ಇಲ್ಲಿ. ಇನ್ನೊಂದು ಆರ್ಟಿಕಲ್ ನೋಡೋಣ. ಡೇಂಜರಸ್ ಮಾರ್ಚ್ ಟುವರ್ಡ್ಸ್ ಹಿಮಾಲಯನ್ ಇಕೋಸೈಡ್. ಏನ್ ಹೇಳ್ತಾ ಇದ್ದಾರೆ, ಹಿಮಾಲಯನ್ ರೀಜನ್ ಇದೆಯಲ್ವಾ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ್ ಈ ಭಾಗ, ಫೇಸಿಂಗ್ ಫ್ರೀಕ್ವೆಂಟ್ ಡಿಸಾಸ್ಟರ್ಸ್. ಯಾವಾಗ ಪ್ರಕೃತಿ ವಿಕೋಪ ಆಗ್ತಾ ಇರುತ್ತೆ. ಏನು, ಕ್ಲೌಡ್ ಬಸ್ಟ್ ಇರಬಹುದು, ಲ್ಯಾಂಡ್ ಸ್ಲೈಡ್ ಇರಬಹುದು, ಅವಲಾಂಚಸ್ ಇರಬಹುದು. ಸೊ ಡಿಸ್ಪೈಟ್ ದಿಸ್ ಗವರ್ಮೆಂಟ್ ಇಸ್ ವೈಡನಿಂಗ್ ಚಾರ್ಧಾಮ್ ರೋಡ್. ಎಲ್ಲ ಆಗ್ತಾ ಇದ್ರು ಸಹ ಸರ್ಕಾರ ಚಾರ್ಧಾಮ್ ರೋಡ್ಗಳನ್ನ ಇನ್ನಷ್ಟು ವಿಸ್ತರಿಸ್ತಾ ಇದೆ. ಕಟ್ಟಿಂಗ್ ಥೌಸಂಡ್ಸ್ ಆಫ್ ದಿಯೋದರ್ ಅಥವಾ ದೇವದಾರ್ ಅಂತ ಕರಿತೇವೆ, ದೇವದಾರ್ ಮರಗಳನ್ನ, ಸಾವಿರಾರು ಮರಗಳನ್ನ ಕಟ್ ಮಾಡ್ತಾ ಇದೆ. ಇನ್ ಹೈಲಿ ಫ್ರೆಜೈಲ್ ಝೋನ್ಸ್, ತುಂಬಾ ದುರ್ಬಲ ವಲಯದಲ್ಲೂ ಸಹ ದೇವದಾರು ಮರಗಳನ್ನ ಕಟ್ ಮಾಡ್ತಾ ಇದ್ದಾರೆ. ಸೊ ಆರ್ಟಿಕಲ್ ಏನ್ ಹೇಳ್ತಾ ಇದ್ದಾರೆ, ದಿಸ್ ಅಪ್ರೋಚ್ ಮೇ ಕಾಸ್ ಹಿಮಾಲಯನ್ ಇಕೋಸೈಡ್ ಅಂತಂದ್ರೆ ಲಾರ್ಜ್ ಸ್ಕೇಲ್ ಇಕೋಲಾಜಿಕಲ್ ಡಿಸ್ಟ್ರಕ್ಷನ್. ಹಿಮಾಲಯ ಬಹಳ ಸಂಪದ್ಭರಿತವಾದಂತಹ ಹಲವಾರು ಸಂಪನ್ಮೂಲಗಳನ್ನ, ಪ್ರಕೃತಿ ವೈವಿಧ್ಯತೆಯನ್ನು ಹೊಂದಿರುತ್ತೆ, ಬಹಳ ವಿವಿಧ ವಾತಾವರಣಗಳನ್ನ ಹೊಂದಿದೆ ಅಲ್ಲಿ. ಹಾಗಾಗಿ ಅಲ್ಲಿರುವಂತಹ ಇಕೋಲಾಜಿಕಲ್ ಡಿಸ್ಟ್ರಕ್ಷನ್ ಇದು ಕಾರಣ ಆಗಬಹುದು. ವೈ ದಿ ಹಿಮಾಲಯಸ್ ಆರ್ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್, ಯಾಕಂತಂದ್ರೆ ಜಿಯೋಲಾಜಿಕಲಿ ಯಂಗ್ ಆಗಿರೋದು, ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೇವೆ, ಅಂಡ್ ಫ್ರಜೈಲ್ ಆಗಿರೋದು, ಪ್ರಾನ್ ಟು ಲ್ಯಾಂಡ್ ಸ್ಲೈಡ್ ಅಂಡ್ ಅರ್ಥಕ್ವೇಕ್ಸ್. ಭೂಕುಸಿತ ಆಗೋದು, ಭೂಕಂಪ ಆಗುವಂತಹ ಸಂದರ್ಭ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದೇ ರೀತಿ ದೇವದಾರ್ ಫಾರೆಸ್ಟ್ ಗಳಿದೆಯಲ್ವಾ, ದೇವದಾರು ಕಾಡು, ಸ್ಟೆಬಿಲೈಸ್ ಸ್ಲೋಪ್ಗಳನ್ನ ಸ್ಟೆಬಿಲೈಸ್ ಮಾಡುತ್ತೆ. ಈ ಮರಗಳಿಂದಾಗಿ ಲ್ಯಾಂಡ್ ಸ್ಲೈಡ್, ಫ್ಲಡ್ ಕಡಿಮೆ ಆಗುತ್ತೆ. ಅದೇ ರೀತಿ ರಿವರ್ ಸಿಸ್ಟಮ್ಗಳು, ಉದಾಹರಣೆಗೆ ಗಂಗಾ ನದಿ ವ್ಯವಸ್ಥೆಯಂತಹ ತುಂಬಾ ಬೇರೆ ಬೇರೆ ರಿವರ್ ಸಿಸ್ಟಮ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇನ್ನು ಕ್ಲೈಮೇಟ್ ಚೇಂಜ್ ಇಸ್ ಆಕ್ಟಿಂಗ್ ಆಸ್ ರಿಸ್ಕ್ ಮಲ್ಟಿಪ್ಲೈಯರ್. ಮೊದಲೇ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ಮರಗಳನ್ನ, ಕಾಡನ್ನ ಕಡಿಯೋದ್ರಿಂದ ರಿಸ್ಕ್ ಚೇಂಜ್ ಆಗಬಹುದು, ಮಲ್ಟಿಪ್ಲೈ ಆಗಬಹುದು. ಅಂತಂದ್ರೆ ರೈನ್ಫಾಲು ವೇರಿಯೇಷನ್ ಆಗುತ್ತೆ, ಎಲ್ಲ ಆಗ್ಬೇಕು ಅಲ್ಲಿ ಆಗೋದಿಲ್ಲ, ಕೆಲವೊಂದ್ ಕಡೆ ಹೆವಿ ಆಗ್ಬಿಡುತ್ತೆ, ಗ್ಲೇಷಿಯರ್ ಬೇಗ ಮೆಲ್ಟ್ ಆಗಬಹುದು, ಫ್ಲಾಶ್ ಫ್ಲಡ್ಗಳು ಜಾಸ್ತಿ ಆಗಬಹುದು. ಗೌರ್ಮೆಂಟಿನ ಆರ್ಗ್ಯುಮೆಂಟ್ ಏನು, ಗೌರ್ಮೆಂಟ್ ಯಾಕೆ ಹೀಗೆ ಮಾಡ್ತಾ ಇದೆ, ಕನೆಕ್ಟಿವಿಟಿ ಅಂಡ್ ಸೆಕ್ಯೂರಿಟಿ. ಒಂದ್ ವೇಳೆ ಬೆಟರ್ ರೋಡ್ ಇದ್ರೆ, ಬೆಟರ್ ರೋಡ್ಸ್ ಹೆಲ್ಪ್ ಬಾರ್ಡರ್ ಏರಿಯಾಸ್ ಅಂಡ್ ಡಿಫೆನ್ಸ್ ಮೂವ್ಮೆಂಟ್. ಈ ಸಂದರ್ಭದಲ್ಲಿ ನಮಗೆ ಡಿಫೆನ್ಸ್ ಚೆನ್ನಾಗಿರ್ಬೇಕು, ಡಿಫೆನ್ಸ್ ಮೂವ್ಮೆಂಟಿಗೆ ಒಳ್ಳೆ ರೋಡ್ ಬೇಕು, ಬಾರ್ಡರ್ ಏರಿಯಾಗಳಿಗೆ ತಲುಪಿಸ್ಲಿಕ್ಕೆ ಅಂತ ಗೌರ್ಮೆಂಟಿನ ವಾದ. ಇದರ ಜೊತೆ ಪಿಲ್ಗ್ರಿಮೇಜ್ ಅಂಡ್ ಎಕಾನಮಿ ಅಲ್ವಾ, ಚಾರ್ಧಾಮ್ ಸೈಟ್ಗಳನ್ನ ಇಂಪ್ರೂವ್ ಮಾಡೋದ್ರಿಂದ ತೀರ್ಥಯಾತ್ರೆಗೆ ಬರೋರು, ಟೂರಿಸಮ್, ಇಕಾನಮಿಗೆಲ್ಲ ಬೂಸ್ಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆ ಡಿಸಾಸ್ಟರ್ ರೆಸ್ಪಾನ್ಸ್, ರೋಡ್ ಕ್ಯಾನ್ ಹೆಲ್ಪ್ ಇವ್ಯಾಕ್ಯುವೇಷನ್ ಅಂಡ್ ರಿಲೀಫ್. ಥಿಯರಿ ಪ್ರಕಾರ ನೋಡಿ ಹೇಗಾಗುತ್ತೆ ಅಂತಂದ್ರೆ, ಒಂದು ಪ್ರದೇಶ ಇರುತ್ತೆ, ಹಿಮಾಲಯದಂತ ಪ್ರದೇಶ, ಇವ್ರೇನ್ ಮಾಡ್ತಾರೆ, ಇಲ್ಲಿ ಫಸ್ಟ್ ಇಲ್ಲಿ ರೋಡ್ ಇರುತ್ತೆ ನೋಡಿ, ಒಂದು ಚಿಕ್ಕ ರೋಡ್ ಇರುತ್ತೆ, ಇಲ್ಲಿ ಒಂದು ರೋಡ್ ಮಾಡಿರ್ತಾರೆ. ಈ ರೋಡ್ ಮಾಡಿ ಇದನ್ನ ಈಗ
ಉದ್ದ ದೊಡ್ಡ ಮಾಡೋದು. ಇದು ಹೀಗೆ ಹೋಗಿ ಈ ಕಡೆ ಸುತ್ತ ಹಾಕಿ ಹೀಗೀಗೆ ಹೋಗಿ ಮೇಲ್ಗಡೆ ಯಾವುದೋ ಒಂದು ಪ್ರದೇಶಕ್ಕೆ ಬಂದು ತಲುಪುತ್ತೆ. ಈಗ ಈ ರೋಡನ್ನ ಅಗಲ ಮಾಡ್ತಾ ಇದ್ದಾರೆ. ಅಗಲ ಮಾಡೋದ್ರಿಂದ ಡಿಸಾಸ್ಟರ್ ಆಗುತ್ತೆ. ಸರ್ಕಾರದ ವಾದ ಏನು ಅಂತಂದ್ರೆ, ಡಿಸಾಸ್ಟರ್ ಆದಾಗ ಆ ಒಂದು ಸಂತ್ರಸ್ತರನ್ನ ರೋಡ್ನಿಂದ ಚೆನ್ನಾಗಿ ಸಾಗಿಸಬಹುದು, ಇವಾಕ್ಯುವೇಟ್ ಮಾಡಬಹುದು ಅಂತ. ಡಿಸಾಸ್ಟರ್ ಆಗಿರೋದೇ ರೋಡ್ ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ಆ ರೋಡ್ ಕನ್ಸ್ಟ್ರಕ್ಟ್ ಮಾಡೋದು ಡಿಸಾಸ್ಟರ್ ಆಗುತ್ತೆ. ಡಿಸಾಸ್ಟರ್ ಇಂದ ಸಂತ್ರಸ್ತರಾಗಿರೋನ್ನ ರೋಡ್ ಮೂಲಕನೇ ಸಾಗಿಸೋದು. ಕಾರಣನೇ ಇದು. ಇದರಿಂದಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರೋಡ್ಸ್ ಕ್ಯಾನ್ ಹೆಲ್ಪ್ ಇವ್ಯಾಕ್ಯುವೇಷನ್ ಅಂಡ್ ರಿಲೀಫ್. ಇನ್ನು ಡೆವಲಪ್ಮೆಂಟ್ ಆಬ್ಜೆಕ್ಟಿವ್ ನೋಡೋದಾದ್ರೆ, ಏಮ್ಸ್ ಟು ಇಂಟಿಗ್ರೇಟ್ ರಿಮೋಟ್ ಹಿಮಾಲಯನ್ ರೀಜನ್ಸ್. ದೂರ ಇರ್ತಕ್ಕಂಥ ಹಿಮಾಲಯನ್ ರೀಜನ್ಗಳನ್ನ ಇಂಟಿಗ್ರೇಟ್ ಮಾಡೋದು. ನೆಗೆಟಿವ್ ಸೈಡ್ ಆರ್ಟಿಕಲ್ ಅಲ್ಲಿ ಹೇಳೋದು ಏನಂತಂದ್ರೆ, ಅನ್ಸೇಫ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಡಿಸಾಸ್ಟರ್ ಝೋನ್ಸ್. ಮೊದಲೇ ಹೇಳಿದಾಗೆ ವೈಡ್ ರೋಡ್ಸ್, ತುಂಬಾ ದೊಡ್ಡ ದೊಡ್ಡ ರೋಡ್ಗಳನ್ನ ಮಾಡಿದ್ರೆ ಅನ್ಸ್ಟೇಬಲ್ ಸ್ಲೋಪು ಅನ್ಸ್ಟೇಬಲ್ ಆಗಿರುತ್ತೆ, ಲ್ಯಾಂಡ್ ಸ್ಲೈಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡಿಫಾರೆಸ್ಟೇಷನ್ ಮಾಡೋದ್ರಿಂದ ನ್ಯಾಚುರಲ್ ಸ್ಲೋ ಪ್ರೊಟೆಕ್ಷನ್ ಇರೋದು ರಿಮೂವ್ ಆಗ್ಬಿಡುತ್ತೆ. ಸೈಂಟಿಫಿಕ್ ವಾರ್ನಿಂಗ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನ ರೀಜನ್ ಲೈಸ್ ನಿಯರ್ ಟೆಕ್ಟಾನಿಕ್ ಫಾಲ್ಟ್ ಲೈನ್ಸ್ ಅಂಡ್ ಗ್ಲೇಷಿಯರ್ಸ್. ಈ ರೀಜನ್ ಇರೋದಲ್ಲಿ ಟೆಕ್ಟಾನಿಕ್ ಫಾಲ್ಟ್ ಹತ್ರ ಮತ್ತೆ ಗ್ಲೇಷಿಯರ್ ಇದೆ ಹತ್ರ, ಹಾಗಾಗಿ ಬಹಳ ಕ್ರಿಟಿಕಲ್ ಝೋನ್ ಇದು. ಇನ್ನು ವೀಕ್ ಎನ್ವೈರನ್ಮೆಂಟಲ್ ಪ್ರೊಸೆಸ್, ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತಂತಲ್ಲ ಇದೆ. ಪರಿಸರದ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗತ್ತೆ ಅಂತೆಲ್ಲ ಒಂದು ಡೈಲ್ಯೂಟ್ ಮಾಡ್ತಾರೆ, ಇಲ್ಲಾಂದ್ರೆ ಬೈಪಾಸ್ ಮಾಡಿಬಿಡ್ತಾರೆ. ಮತ್ತೆ ಅದ್ರ ಜೊತೆ ಕಾಂಟ್ರಡಿಕ್ಷನ್ ಇನ್ ಪಾಲಿಸಿ. ಆಕ್ಷನ್ ಗೋ ಅಗೇನ್ಸ್ಟ್ ಇಂಡಿಯಾಸ್ ಓನ್ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಿಂಗ್ ದ ಹಿಮಾಲಯನ್ ಇಕೋಸಿಸ್ಟಮ್. ಒಂದ್ ಕಡೆ ನಾವೇ ಹೇಳ್ತೇವೆ ಹಿಮಾಲಯ ಅದರ ಇಕೋಸಿಸ್ಟಮ್ ಅನ್ನ ಸಸ್ಟೈನೇಬಲ್ ಆಗಿ ನಾವು ಮುಂದುವರ್ಸ್ಕೊಂಡು ಹೋಗೋದು, ಅದನ್ನ ಕಾಪಾಡೋದು ಅಂತ. ನಮ್ದೇ ಮಿಷನ್ ಇದೆ ಒಂದು, ಇನ್ನೊಂದು ನಮ್ದೇ ಯೋಜನೆ ಇರುತ್ತೆ, ಅಲ್ಲೇ ರೋಡ್ ಮಾಡ್ಬೇಕು ಅಂತ. ಹಾಗಾಗಿ ಒಂದ್ ಕಡೆ ಹೀಗೆ ಹೇಳಿದ್ರೆ ಇನ್ನೊಂದ್ ಕಡೆ ಇನ್ನೊಂದು ಹೇಳ್ತಾ ಇರ್ತೇವೆ. ಹಾಗಾಗಿ ನಮ್ದೇ ಯೋಜನೆಗೆ ಇದು ಕೆಲವು ತೊಂದರೆಗಳನ್ನ ತಂದು ಕೊಡ್ತಾ ಇದೆ. ಲಾಂಗ್ ಟರ್ಮ್ ಡ್ಯಾಮೇಜ್ ನೋಡೋದಾದ್ರೆ, ಶಾರ್ಟ್ ಟರ್ಮ್ ಡೆವಲಪ್ಮೆಂಟ್ ಮೇ ಕ್ರಿಯೇಟ್ ಪರ್ಮನೆಂಟ್ ಇಕೋಲಾಜಿಕಲ್ ಲಾಸ್. ಏನೋ ಸ್ವಲ್ಪ ದಿನ ಸ್ವಲ್ಪ ವರ್ಷ ನಮಗೆ ಹೆಲ್ಪ್ ಆಗಬಹುದು, ಎಕಾನಮಿಗೆ ಟೂರಿಸಂಗೆ ಹೆಲ್ಪ್ ಆಗಬಹುದು, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಇಕೋಲಾಜಿಕಲ್ ಲಾಸ್ ಆಗಬಹುದು. ಹಾಗಾಗಿ ಪ್ರಾಬ್ಲಮ್ ಇಸ್ ನಾಟ್ ಡೆವಲಪ್ಮೆಂಟ್, ಬಟ್ ಹೌ ಅಂಡ್ ವ್ಯಾರ್ ಡೆವಲಪ್ಮೆಂಟ್ ಇಸ್ ಬೀಯಿಂಗ್ ಡನ್. ಅಭಿವೃದ್ಧಿ ಮಾಡೋದು ಪ್ರಾಬ್ಲಮ್ ಅಲ್ಲ, ಅಭಿವೃದ್ಧಿಯ ಕಡೆ ನಾವು ಮುಖ ಮಾಡಲೇಬೇಕು. ಆದ್ರೆ ಎಲ್ಲಿ ಅಭಿವೃದ್ಧಿ ಮಾಡಬೇಕು ಮತ್ತೆ ಹೇಗೆ ಅಭಿವೃದ್ಧಿ ಆಗ್ಬೇಕು ಒಂದು ಪ್ರದೇಶ, ಅಲ್ಲಿ ಸಮಸ್ಯೆ ಇರುತ್ತೆ. ಹಾಗಾದ್ರೆ ವೇ ಫಾರ್ವರ್ಡ್ ಅಲ್ಲಿ ಏನ್ ಬರೆಯೋದು? ಪ್ರಯಾರಿಟೈಸ್ ಡಿಸಾಸ್ಟರ್ ರೆಸಿಲಿಯನ್ಸ್ ಓವರ್ ಸ್ಪೀಡ್. ಬಹಳ ಬೇಗ ಎಲ್ಲ ಯೋಜನೆ ಮುಗಿಸ್ಬಿಡ್ಬೇಕು, ಇಡೀ ದೇಶವನ್ನ ವಿಕಸಿತ ಭಾರತ ಒಂದೇ ವರ್ಷಕ್ಕೆ ಮಾಡಿಬಿಡ್ಬೇಕು ಅಂತಂದ್ರೆ ಆಗೋದಿಲ್ಲ. ಪ್ರಯಾರಿಟೈಸ್ ಮಾಡಬೇಕು, ಯಾವುದನ್ನ ಕಾಪಾಡಿಕೊಂಡು ಯಾವುದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಡಿಸಾಸ್ಟರ್ ರೆಸಿಲಿಯನ್ಸ್, ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೇವೆ, ಅಥವಾ ತಡೆದು ನಿಲ್ಲುವಂತಹ ಗುಣ. ಯಾವುದೇ ಪ್ರಕೃತಿ ವಿಕೋಪ ಆದ್ರೂ ಅದನ್ನ ಎದುರಿಸಿ ನಿಲ್ಲುವಂತ ಗುಣ, ಅದಕ್ಕೆ ಮಹತ್ವ ಕೊಡಬೇಕಾಗುತ್ತೆ, ಸ್ಪೀಡಿಗಲ್ಲ. ಯೂಸ್ ನ್ಯಾರೋವರ್ ಹಿಲ್ ಅಪ್ರೋಪ್ರಿಯೇಟ್ ರೋಡ್ ಡಿಸೈನ್ಸ್. ನ್ಯಾರೋ ಆಗಿರುವಂತ ರೋಡು ಮತ್ತೆ ಆ ಹಿಲ್ಲಿಗೆ, ಆ ಒಂದು ಪ್ರದೇಶಕ್ಕೆ, ಗುಡ್ಡಗಾಡಿಗೆ, ಪರ್ವತಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಸರಿಯಾದಂತಹ ಒಂದು ರೋಡ್ ಡಿಸೈನ್ ಅಂತ ವೈಜ್ಞಾನಿಕವಾಗಿ ತನಿಖೆ ನಡೆಸಿ ಅಧ್ಯಯನ ಮಾಡಿ ನಂತರ ಕನ್ಸ್ಟ್ರಕ್ಷನ್ ಮಾಡಬೇಕು. ಸೈಂಟಿಫಿಕ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಮ್ಯಾಂಡೇಟರಿ ಆಗಿ ಮಾಡಬೇಕಾಗುತ್ತೆ, ಫ್ರಾಗ್ಮೆಂಟೆಡ್ ಅಲ್ಲ. ಏನೋ ಒಂದೊಂದ್ ಕಡೆ ಯಾವ್ಯಾವಾಗಲೂ ಮಾಡ್ತಾ ಇರೋದು, ರಿಪೋರ್ಟ್ ತಂದು ಇಡೋದು ಸಾಕಾಗೋದಿಲ್ಲ. ಪ್ರೊಟೆಕ್ಟ್ ಓಲ್ಡ್ ಗ್ರೋತ್ ಫಾರೆಸ್ಟ್, ಅವಾಯ್ಡ್ ಟ್ರೀಸ್ ಟ್ರಾನ್ಸ್ಲೊಕೇಶನ್. ಒಂದ್ ಕಡೆ ಮರ ಕಡಿಯೋದು, ಇನ್ನೆಲ್ಲೋ ಬೆಳೆಸ್ತೇವೆ ಅಂತ ಹೇಳೋದು. ಇನ್ನೆಲ್ಲೋ ಬೆಳೆಸಿದ್ರೆ ಒಂದು ದೊಡ್ಡ ಕಾಡಿರುತ್ತೆ, ಇಲ್ಲಿ ಕಾಡನ್ನ ಕಡಿದು ಬಿಡ್ತಾರೆ, ಇನ್ನೆಲ್ಲೋ ಹೋಗಿ ಒಂದು ಗಿಡ ನೆಡ್ತಾರೆ. ಪ್ರಕೃತಿ ಪರಿಸರ ದಿನಾಚರಣೆ ದಿನ ಜೂನ್ 5ಕ್ಕೆ, ಜೂನ್ 10ನೇ ತಾರೀಕಿಗೆ ಆ ಗಿಡ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರೋದೇ ಇಲ್ಲ, ಮಾಯ ಆಗ್ಬಿಟ್ಟಿರುತ್ತೆ. ಅಂತಂದ್ರೆ ನಮ್ಗ ದೇಶದಲ್ಲಿ ಇನಿಷಿಯೇಟಿವ್ ತಗೊಳ್ಳೋದು ಜಾಸ್ತಿ ಇರುತ್ತೆ, ಆದ್ರೆ ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್ ಕಡಿಮೆ ಇರುತ್ತೆ. ಹಾಗಾಗಿ ಅದರ ಬಗ್ಗೆ ಗಮನ ಕೊಡ್ಬೇಕು. ಹಾಗಾಗಿ ಟ್ರಾನ್ಸ್ಲೊಕೇಶನ್ ಮಾಡೋದೆಲ್ಲ ಅವಾಯ್ಡ್ ಮಾಡಬೇಕು. ಅಸೆಸ್ ಕ್ಯಾರಿಯಿಂಗ್ ಕೆಪಾಸಿಟಿ ಫಾರ್ ಟೂರಿಸಂ ಅಂಡ್ ವೆಹಿಕಲ್ಸ್ ಅಲ್ವಾ. ಟೂರಿಸಂ ಇರ್ಬೋದು, ವೆಹಿಕಲ್ ಇರ್ಬೋದು, ಎಷ್ಟು ಕ್ಯಾರಿಂಗ್ ಕೆಪಾಸಿಟಿ ಇದೆ ಅದನ್ನ ಅಸೆಸ್ ಮಾಡಬೇಕಾಗತ್ತೆ. ಅಲೈನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ವಿತ್ ಕ್ಲೈಮೇಟ್ ಅಡಾಪ್ಟೇಷನ್ ಪ್ಲಾನ್. ಕ್ಲೈಮೇಟಿಗೂ ಸಂಬಂಧಪಟ್ಟ ಹಾಗೆ ಗುರಿಗಳನ್ನು ಇಟ್ಕೊಂಡಿದ್ದೇವೆ, ನೆಟ್ ಝೀರೋ ಪ್ಲಾನ್ ಇದೆ. ಹಾಗಾಗಿ ಅದ್ರ ಜೊತೆ ನಮ್ಮ ಪ್ರಾಜೆಕ್ಟ್ ಅಲೈನ್ ಆಗ್ತಾ ಇದೆಯಾ ನೋಡ್ಕೊಂಡು ಅಲೈನ್ ಮಾಡ್ಕೋಬೇಕು. ಬಿಲ್ಡ್ ಫಾಸ್ಟ್ ಗಿಂತ ಬಿಲ್ಡ್ ಸೇಫ್ ಕಡೆ ಶಿಫ್ಟ್ ಆಗ್ಬೇಕು. ಹಿಮಾಲಯದಲ್ಲಿ ಒಂದೇ ಸಾರಿ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಮುಗಿಸೋದಲ್ಲ, ಸೇಫ್ ಆಗಿರುವಂತ ಕನ್ಸ್ಟ್ರಕ್ಷನ್, ಸೇಫ್ ಆಗಿರುವಂತ ಇಂಪ್ಲಿಮೆಂಟೇಷನ್ ಮಾಡ್ಬೇಕಾಗುತ್ತೆ. ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಇನ್ ದಿ ಹಿಮಾಲಯಾಸ್ ಮಸ್ಟ್ ಬಿ ಗೈಡೆಡ್ ಬೈ ಜಿಯಾಲಜಿ, ಇಕಾಲಜಿ ಅಂಡ್ ಕ್ಲೈಮೇಟ್ ಸೈನ್ಸ್
ನಾಟ್ ಬೈ ಒನ್ ಸೈಜ್ ಫಿಟ್ಸ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಮಾಡೆಲ್ಸ್. ಅಂತಂದ್ರೆ ಹಿಮಾಲಯವನ್ನ ನಾವು ಸುಸ್ಥಿರ ಅಭಿವೃದ್ಧಿಯ ಕಡೆ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ, ಅಂತ ಅಭಿವೃದ್ಧಿನಲ್ಲಿ ಮಾಡಬೇಕು ಅಂತಂದ್ರೆ ಜಿಯಾಲಜಿ, ಆ ಭೂಪ್ರದೇಶ ಹೇಗಿದೆ, ಮತ್ತೆ ಇಕಾಲಜಿ, ಇಲ್ಲಿನ ಪ್ರಕೃತಿ, ಕ್ಲೈಮೇಟ್ ಸೈನ್ಸ್, ವಾಯುಗುಣ, ಹವಾಮಾನ ಎಲ್ಲವನ್ನ ಕನ್ಸಿಡರ್ ಮಾಡಬೇಕು. ಅದರ ಮೂಲಕ ನಾವು ಕ್ರಮವನ್ನು ಕೈಗೊಳ್ಬೇಕು. ಎಲ್ಲ ಕಡೆ ರೋಡ್ ಮಾಡ್ತೇವೆ, ಇಲ್ಲೂ ಮಾಡ್ತೇವೆ ಅದೇ ತರ ಅಂತಂದ್ರೆ ಅದು ಒಳ್ಳೇದಾಗೋದಿಲ್ಲ. ಮುಂದೆ ಅದರ ಪರಿಸ್ಥಿತಿಯನ್ನ ಮುಂದೆ ನಾವು ಅನುಭವಿಸ್ಬೇಕಾಗತ್ತೆ. ಈಗಾಗಲೇ ಎಷ್ಟೋ ಕಡೆ ಫ್ಲಡ್ ಮತ್ತೆ ಫ್ಲಾಶ್ ಫ್ಲಡ್ಗಳಿರ್ಬಹುದು, ಕ್ಲೌಡ್ ಬಸ್ಟ್ ಇರಬಹುದು, ಮತ್ತೆ ಡ್ಯಾಮ್ ಇರಬಹುದು, ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡಿ ಪ್ರವಾಹ ಬಂದಿರೋದು ಆಲ್ರೆಡಿ ನಾವು ಅನುಭವಿಸಿದ್ದೇವೆ. ಹಾಗಾಗಿ ಪ್ರಕೃತಿಯನ್ನ ನಾವು ಉಳಿಸೋ ಕೆಲಸ ಇರೋದಿಲ್ಲ, ನಮ್ಮನ್ನ ನಾವು ಉಳಿಸ್ಕೋಬೇಕಷ್ಟೆ. ಪ್ರಕೃತಿಗೆ ಹೇಗೆ ತನ್ನನ್ನು ಉಳಿಸ್ಕೋಬೇಕು ಅಂತ ಗೊತ್ತಿದೆ, ಆದ್ರೆ ಮನುಷ್ಯ ಪ್ರಕೃತಿ ಜೊತೆ ಬದುಕೋದನ್ನ ಕಲಿಬೇಕು. ಹಾಗಾದಾಗ ಮಾತ್ರ ಸುಸ್ಥಿರ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಮುಂದಿನ ಜನಾಂಗಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಮಾದರಿ ಆಗಲಿಕ್ಕೆ ಸಾಧ್ಯ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.